ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ RSS ಅಂತ ನಾವು ಕರಿತೀವಿ. RSS ಸಂಘಕ್ಕೆ ಒಂದು 100 ವರ್ಷಗಳಾಯಿತು. ಸಂಘ ಪ್ರಾರಂಭವಾಗಿ 100 ವರ್ಷಗಳಾಯಿತು. ಆ 100 ವರ್ಷಗಳ ನಿಮಿತ್ತವಾಗಿ ಇಡೀ ಭಾರತದಲ್ಲಿ ಹಿಂದೂ ಸಮಾಜದ ಉತ್ಸವವನ್ನು ದೇಶದ ಎಲ್ಲ ಕಡೆಗೂ ಆಚರಣೆಯನ್ನು ಮಾಡಲಾಗ್ತಿದೆ. ಕರ್ನಾಟಕದಲ್ಲಿ ಈಗಾಗಲೇ ಈ ರೀತಿ ಹಿಂದೂ ಸಮಾಜದ ಉತ್ಸವಗಳು ಸುಮಾರು 2600 ಕಡೆಗೆ ಈ ರೀತಿ ಉತ್ಸವಗಳು ನಡೆದಿವೆ. ಇಡೀ ಕರ್ನಾಟಕದಲ್ಲಿ 2600 ಉತ್ಸವಗಳಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ಮಂದಿ ಹಿಂದೂಗಳು ನಾವೆಲ್ಲ ಬಂಧುಗಳು ಅಂತಂದೇಳಿ ಭಾಗವಹಿಸಿದ್ದಾರೆ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದಂಥ ಒಂದು ಸಾಧನೆ. ಇದು 100 ವರ್ಷದ ಕೆಳಗಡೆಗೆ ಹಿಂದೂ ಅಂದರೆ ಯಾರು ಅಂತ ಕೇಳ್ತಾ ಇದ್ರು. ನಮ್ಮಲ್ಲಿ ಕಲಿಸ್ಕೊಟ್ಟಿದ್ದಾರೆ. ನಾನು ಯಾರು ಅಂತ ಕೇಳಿದರೆ ನಾನು ಲಿಂಗಾಯತ ಅಂತ ಹೇಳ್ತೀವಿ. ನಾನು ಯಾರು ಅಂದರೆ ನಾನು ಬ್ರಾಹ್ಮಣ ಅಂತ ಹೇಳ್ತೀವಿ. ನಾನು ಒಕ್ಕಲಿಗ ಅಂತ ಹೇಳ್ತೀವಿ. ನಾನು ಕುರುಬ ಅಂತ ಹೇಳ್ತೀವಿ. ಕುರುಬ, ಲಿಂಗಾಯತ, ಒಕ್ಕಲಿಗ, ಹರಿಜನ ಎಲ್ಲರೂ ಸೇರಿ ಹಿಂದೂಗಳು ಅಂತಂದೇಳಿ ಕಲಿಸ್ಕೊಟ್ಟಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆದಾಗ 1925ನೇ ಇಸ್ವಿ, 100 ವರ್ಷದ ಕೆಳಗಡೆ ಬರೇ 4 ಹುಡುಗರು ಬಂದಿದ್ರು ನಾವು ಹಿಂದೂ ಅಂತಂದೇಳಿ. ಎಲ್ಲರೂ ನಗ್ತಾ ಇದ್ರು. 4 ಹುಡುಗರನ್ನ ಕಟ್ಕೊಂಡು ಹಿಂದೂ ರಾಷ್ಟ್ರ ಮಾಡ್ತೀವನ್ರಿ ನೀವು, ಆಗುತ್ತೇನ್ರಿ 4 ಹುಡುಗರನ್ನ ಅಂತಂದು ಹೇಳ್ತಾ ಇದ್ರು. ಆದರೆ ದೃಢ ಸಂಕಲ್ಪದಿಂದ ಇವತ್ತು ಇಡೀ ದೇಶದಲ್ಲಿ ಲಕ್ಷಾಂತರ ಮಂದಿ, ಕೇವಲ ಕರ್ನಾಟಕದಲ್ಲಿ 40 ಲಕ್ಷ ಮಂದಿ ನಾವೆಲ್ಲ ಹಿಂದೂಗಳಂತ ಬರುವಂಥ ಒಂದು ಸಾಧನೆಯನ್ನು ಮಾಡಿದೆ. ಪೂಜ್ಯ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದರು. ಅವರು ಇವತ್ತು ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಎಲ್ರಿಗೂ ಅಭಿಮಾನ ಬರ್ತಾ ಇದೆ ಅನ್ನೋಂಥ ಒಂದು ಮಾತನ್ನು ಹೇಳಿದರು ಅವರು. ತಾಯಂದ್ರೆ, ಸಜ್ಜನ ಬಂಧುಗಳೇ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ, ಜಗತ್ತಿನಲ್ಲಿ ಅತ್ಯಂತ ಮಂಗಲಕರವಾದಂಥ, ಜಗತ್ತಿನಲ್ಲಿ ಅತ್ಯಂತ ಪುಣ್ಯವಾದಂಥ ಭೂಮಿ ಯಾವುದು ಅಂದರೆ ನಮ್ಮ ಭಾರತ ಭೂಮಿ. ಧರ್ಮ ಯಾವುದು ಅಂತಂದು ಹೇಳಿದರೆ ಅದು ಹಿಂದೂ ಧರ್ಮ. ಸಮಾಜ ಯಾವುದು ಅಂದರೆ ಅದು ಹಿಂದೂ ಸಮಾಜ. ಜಗತ್ತಿಗೆ ಏನಾದರೂ ಒಳ್ಳೇದಾಗಬೇಕು ಅಂದರೆ, ಜಗತ್ತಿಗೆ ಏನಾದರೂ ಮಂಗಲ ಆಗಬೇಕು ಅಂದರೆ ಬೇರೆ ಯಾರಿಂದನೂ ಆಗಲ್ಲ. ಯಾರಿಂದ ಆಗುತ್ತೆ ಹೇಳಿ? ಹಿಂದೂಗಳಿಂದ ಆಗುತ್ತೆ. ಯಾಕೆ ಗೊತ್ತಾ? ನಾನು ಬೆಂಗಳೂರಿನಲ್ಲಿ ಒಂದು 6 ತಿಂಗಳ ಕೆಳಗಡೆಗೆ ಹೈದರಾಬಾದ್ನಿಂದ ಒಬ್ಬರು ಬಂದಿದ್ದರು, ಕೋಟ್ಯಾಧೀಶ್ವರ ಅವರು. 15 ದಿನಗಳ ಕಾಲ ಒಂದು ಯಜ್ಞವನ್ನು ಮಾಡಿದ್ರು, ಒಂದು ಹೋಮ ಮಾಡಿದರು. 15 ದಿನ ಹೋಮ. ಅದು ಸುಮಾರು 50 ಕೋಟಿ ರೂಪಾಯಿ ಖರ್ಚಾಯಿತು ಆ ಹೋಮಕ್ಕೆ. ಹೋಮ ಮಾಡಿದ ನಂತರ ಅವಾಗ ನಾನು ಕೇಳ್ಕೊಂಡು, ಏನ್ರಿ 50 ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಉದ್ದೇಶ ಇಟ್ಕೊಂಡು ನೀವು ಹೋಮ ಮಾಡಿದ್ರಿ ಅಂತ ಕೇಳಿದೆ ನಾನು. ಅದಕ್ಕೆ ಅವರು ಒಂದೇ ಒಂದು ವಾಕ್ಯದಲ್ಲಿ ಹೇಳಿದರು, ಸರ್ವೇ ಜನಾಃ ಸುಖಿನೋ ಭವಂತು. ಏನು ಹಾಗಂದ್ರೆ? ಸರ್ವೇ ಜನಾಃ ಸುಖಿನೋ ಭವಂತು ಅಂದರೆ ಏನು? ಎಲ್ಲರೂ ಸುಖವಾಗಿರಲಿ, ಅದಷ್ಟೇ ಉದ್ದೇಶ. ಜಗತ್ತಿನಲ್ಲಿ ಯಾರಾದರೂ ಎಲ್ಲರೂ ಸುಖವಾಗಿ ಅಂತ ಹೇಳೋರಂತಾರೆ ಅಂದರೆ ಬೇರೆ ಯಾರು ಹೇಳಲ್ಲ. ಯಾರು ಹೇಳ್ತಾರೆ ಹೇಳಿ? ನಾವು ಹಿಂದೂಗಳು ಮಾತ್ರ ಹೇಳ್ತೀವಿ. ಜಗತ್ತು ಮಂಗಲಕರವಾಗಿರಲಿ, ಜಗತ್ತಿನ ಎಲ್ಲರಿಗೂ ಸುಖವಾಗಿರಲಿ ಅಂತ ಹೇಳೋರು ಬೇರೆ ಯಾರು ಹೇಳಲ್ಲ. ಮುಸಲ್ಮಾನರು ಏನು ಹೇಳ್ತಾರೆ? ಅಲ್ಲಾಹನ ಒಪ್ಪಿದ್ರೆ ಮಾತ್ರ ಮುಸಲ್ಮಾನ್, ಇಲ್ಲ ಅಂದ್ರೆ ಅವ್ನು ಕೊಂದು ಬಿಡು ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ರು ಏನು ಹೇಳ್ತಾರೆ? ಯೇಸನ್ನು ಒಪ್ಪಿದ್ರೆ ಮಾತ್ರ, ಇಲ್ಲಾಂದ್ರೆ ಅವ್ನು ಕೊಂದು ಬಿಡು ಅಂತ ಹೇಳ್ತಾರೆ. ನಾವು ಹೇಗಾಗಲ್ಲ. ನಾವೇನು ಹೇಳ್ತೀವಿ? ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತೀವಿ. ಎಲ್ಲರೂ ಸುಖವಾಗಿರಬೇಕು. ಕೇವಲ ಮನುಷ್ಯರು ಮಾತ್ರ ಅಲ್ಲ, ನಾವನ್ನು ಮುಂದೆ ಹೋಗಿ ಹೇಳ್ತೀವಿ. ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು, ಯಾವ್ಯಾವುದಕ್ಕೆ ಜೀವ ಇದೆ, ಮರಕ್ಕೂ ಜೀವ ಇದೆ, ಅದು ಸುಖವಾಗಿರಲಿ ಅಂತ ಹೇಳ್ತೀವಿ ನಾವು. ಈ ರೀತಿ ಉದಾರವಾದಂಥ ಮನಸ್ಸು ಯಾರಿಗಿದೆಯಪ್ಪ ಅಂದರೆ ಹಿಂದೂಗಿದೆ. ಅದಕ್ಕೋಸ್ಕರ ಜಗತ್ತಿನ ಜನಗಳು ಇವತ್ತು ಯಾರಿಗೆ ಹಿಂದೂ ಧರ್ಮಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ.
ಜಗತ್ತಿನ ಜನಗಳು ಹಿಂದೂ ಧರ್ಮ ಬೇಕು ಅಂತ ಬರ್ತಾ ಇದ್ದಾರೆ. ನಿಮಗೆಲ್ರಿಗೂ ಸಂತೋಷ ಆಗ್ಬೋದು, ಅಮೇರಿಕದಲ್ಲಿ 100ಕ್ಕೆ 23 ಮಂದಿ, ಅಮೇರಿಕದಲ್ಲಿ 100ಕ್ಕೆ 23 ಮಂದಿ ಅವರು ಸ್ವತಃ ಮನೆಗಳಲ್ಲಿ ಹಿಂದೂ ಧರ್ಮನ ಆಚರಣೆ ಮಾಡ್ತಾ ಇದ್ದಾರೆ. ಆಶ್ಚರ್ಯ ಅಂದರೆ, ನಾವು ಬೆಳಿಗ್ಗೆ 9 ಗಂಟೆವರೆಗೂ ಮಲಗ್ತೀವಿ, ನಾವು ಬೆಳಿಗ್ಗೆ ತಕ್ಷಣ ಪಿಜ್ಜಾ ತಿಂತೀವಿ, ನಾವು ರಾತ್ರಿ 12 ಗಂಟೆವರೆಗೂ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ತೀವಿ, ನಾವು ಬಾಬ್ ಕಟ್ ಮಾಡ್ಕೊಳ್ತೀವಿ, ನಮ್ಮ ಹುಡುಗಿಯರು ಟೈಟ್ ಆದಂಥ ನಿಕ್ಕರ್ ಹಾಕ್ಕೊಳ್ತಾರೆ. ಅಮೇರಿಕದಲ್ಲಿ ಅತ್ಯಂತ ಶ್ರೀಮಂತರು ವಿದ್ಯಾವಂತರು ಅಂದ್ಕೊಂಡಂಥವ್ರು ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ. ಅವರು ಪಂಚೆ ಉಟ್ಕೊಳ್ತಾರೆ, ಅವರು ಜುಬ್ಬ ಹಾಕ್ಕೊಳ್ತಾರೆ, ಬಿಳಿ ಜುಬ್ಬವನ್ನು ನಾಮ ಇಟ್ಕೊಳ್ತಾರೆ, ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಓಂ ನಮಃ ಶಿವಾಯ ಅಂತಂದೇಳಿ ನರ್ತನ ಮಾಡ್ತಾರೆ. ನಮಗೆ ಹಿಂದೂ ಧರ್ಮ ಬೇಕು ಅಂತಂದೇಳಿ. ಮಜಾ ನೋಡ್ರಿ ಹೇಗಿದೆ ಅಂತಂದೇಳಿದ್ರೆ, ನಾವ್ಯಾರೂ ಅವ್ರನ್ನ ಕನ್ವರ್ಟ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಕ್ರಿಶ್ಚಿಯನ್ರು ಬರ್ತಾರಲ್ಲ, ನಿಮಗೆ ಸೇವೆ ಮಾಡ್ತೀವಿ ಬನ್ನಿ ಅಂತಂದೇಳಿ ದುಡ್ಡು ಕೊಟ್ಟು ಕನ್ವರ್ಷನ್ ಮಾಡ್ತಾರೆ, ದುಡ್ಡಿನ ಆಸೆ ತೋರಿಸ್ಬಿಟ್ಟು. ನಮಗೆ ಮುಸಲ್ಮಾನರು ಬಲಾತ್ಕಾರವಾಗಿ ಕನ್ವರ್ಷನ್ ಮಾಡ್ತಾರೆ. ನಾವು ಹಿಂದೂಗಳು ಅವ್ರನ್ನ ಬಲಾತ್ಕಾರವಾಗಿ ಕನ್ವರ್ಷನ್ ಮಾಡಿಲ್ಲ, ಅವ್ರನ್ನ ಯಾರನ್ನೂ ಆಮಿಷ ಕೊಟ್ಟು ನಾವು ಅವ್ರನ್ನ ಕನ್ವರ್ಷನ್ ಮಾಡಿಲ್ಲ. ಸ್ವತಃ ಅವರು ಹಿಂದೂ ಧರ್ಮನ ಪ್ರೀತಿಯಿಂದ ನಾವು ಹಿಂದೂ ಆಗಿರ್ತೀವಿ ಅಂತಂದೇಳಿ ಮಾಡ್ತಾರೆ. ಇದು ಹಿಂದೂ ಧರ್ಮದ ವೈಶಿಷ್ಟ್ಯತೆ, ಇದು ಹಿಂದೂ ಧರ್ಮದ ಮಹತ್ವ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಪುಣ್ಯವಾದಂಥ ಭೂಮಿನಲ್ಲಿ, ಈ ಮಂಗಲಕರವಾದಂಥ ಭೂಮಿನಲ್ಲಿ ನಾವು ಹಿಂದೂ ಆಗಿ ಹುಟ್ಟಿದೀವಲ್ಲ, ಅದೇ ನಮ್ಮ ಜನ್ಮ ಜನ್ಮಾಂತರವಾದಂಥ ಪುಣ್ಯದ ಫಲ ನಮ್ಮದು. ಅದಕ್ಕೋಸ್ಕರ ನಾವಿಲ್ಲಿ ಹಿಂದೂ ಆಗಿ ಹುಟ್ಟಿದ್ದೀವಿ. ನಾವು ಯಾವುದೋ ಹಿಂದೆ 100 ಜನ್ಮಗಳ ಪುಣ್ಯ ಮಾಡಿದ್ದಕ್ಕೋಸ್ಕರ ಅದು ಭಾರತದಲ್ಲಿ ಜನ್ಮ ತಾಳಿದ್ವಿ. ಇನ್ನೂ 100 ವರ್ಷಗಳ ಜನ್ಮದ ಪುಣ್ಯ ಮಾಡಿದ್ರಿಂದ ನಾವು ಹಿಂದೂ ಆಗಿ ಹುಟ್ಟಿದ್ವಿ. ನಾವು ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತನ್ನು ಮುಂದುವರಿಸ್ತೀನಿ. ಈ ಭೂಮಿ, ಭಾರತ ಭೂಮಿ ಎಂಥ ಮಂಗಲಕರವಾದಂಥ ಭೂಮಿ ಅಂದರೆ, ಸುಮಾರು 100 ವರ್ಷದ ಕೆಳಗಡೆ ಅಮೇರಿಕದಿಂದ ಕೆಲವರು ಬಂದರು, ಜಮ್ಮುಗೆ ಬಂದರು. ಜಮ್ಮು ಮತ್ತು ಕಾಶ್ಮೀರ ಅಂತ ಹೇಳ್ತೀವಲ್ಲ, ಜಮ್ಮುಗೆ ಬಂದರು. ಜಮ್ಮುನಲ್ಲಿ ಒಂದು ಮನೆಗೆ ಹೋದರು. ಮನೆ ಒಳಗಡೆ ಹೋದರೆ ಒಳ್ಳೆ ಸುಗಂಧ ಭರಿತವಾದಂಥ ಒಂದು ವಾಸನೆ ಬರ್ತಾ ಇದೆ. ಅವ್ರು ಕೇಳಿದರು, ಅಮೇರಿಕದಿಂದ ಬಂದಂಥ ಒಂದು 5-6 ಮಂದಿ, ಏನು ಮನೆ ತುಂಬ ಇಷ್ಟು ಘಮ 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 ಸುಗಂಧವಾದಂಥದ್ದು ವಾಸನೆ ಬರ್ತಿದೆಯಲ್ಲ, ಏನು ಇದು ಅಂತ ಕೇಳಿದರು. ಏನೂ ಇಲ್ಲ, ಅಲ್ಲಿ ಸ್ವಲ್ಪ ಬಾಸುಮತಿ ಅಕ್ಕಿಯನ್ನು ಇಟ್ಟಿದ್ದೀವಿ ಮನೆ ಒಳಗಡೆಗೆ ನಮ್ಮ ಸ್ಟೋರ್ ರೂಮ್ನಲ್ಲಿ ಅಂತ ಹೇಳಿದ್ರು. ಬಾಸುಮತಿ ಅಕ್ಕಿನಲ್ಲಿ ಸುಗಂಧ ಬರುತ್ತಾ, ಅಕ್ಕಿನಲ್ಲಿ ಪರಿಮಳ ಬರುತ್ತಾ, ಅಕ್ಕಿನಲ್ಲಿ ಸುಗಂಧವಂತ ವಾಸನೆ ಬರುತ್ತಾ ಅಂತ. ಹೌದು, ನಾವು ಬೆಳಿತೀವಿ, ಬರುತ್ತೆ ಅಂದರು ಅವರು. ಎಲ್ಲಿ ಸ್ವಲ್ಪ ಕೊಡಿ ನೋಡೋಣ ಅಂದರು. ಕೈಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿದ್ರು. ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತು ಬಂದಂಥ ಅಮೇರಿಕದರಿಗೆ. ಘಮ 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 ಘಮವಾದಂಥ ಸುಗಂಧವಾದಂಥ ಪರಿಮಳ ವಾಸನೆ ಬರ್ತಾ ಇದೆ ಅಕ್ಕಿನಲ್ಲಿ. ಅಮೇರಿಕದವರು ಬದಲೇ ವ್ಯಾಪಾರಿಗಳವರು, ನಮ್ಮ ಥರ ಧರ್ಮ ಪುಣ್ಯ ಪಾಪ ಇಲ್ಲ ಅವ್ರಿಗೆ, ಬರೀ ರೊಕ್ಕ ಬಂದು ಸಾಕು. ಅವ್ರು ಹೇಳಿದರು ರೈತರಿಗೆ, ನಮಗೆ ಸ್ವಲ್ಪ ಭತ್ತ ಕೊಡ್ತೀರಾ, ನಮಗೆ ದುಡ್ಡು ಕೊಡ್ತೀವಿ ಅಂದರು. ನಮ್ಮ ರೈತರ ಎಷ್ಟು ಉದಾರಿಗಳಂದ್ರೆ, ನೀವು ರೊಕ್ಕನೋ ಬೇಡನೋ ಬೇಕಾದಷ್ಟು ಭತ್ತ ಕೊಡ್ತೀವಿ ಅಂತ ಭತ್ತ ಕೊಟ್ಟರು. ಅಮೇರಿಕದಲ್ಲಿ ಏನು ಯೋಚನೆ ಮಾಡಿದ್ರು ಅಂದರೆ, ಈ ಭತ್ತ ತೆಗೆದುಕೋಬೇಕು, ಅಮೇರಿಕದಲ್ಲಿ ಹೋಗಿ ಹಾಕಬೇಕು, ಬೆಳೆದ ಮೇಲೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ರೊಕ್ಕ ಮಾಡೋಕ್ಕೋಸ್ಕರ ಮಾರಾಟ ಮಾಡಬೇಕು, ಜಾಸ್ತಿ ದುಡ್ಡಿಟ್ಟು ಮಾರಾಟ ಮಾಡಬೇಕು ಅಂತ ಹೇಳಿ ಹೋಗಿ ಭತ್ತವನ್ನು ಹಾಕಿದರು. ಭತ್ತ ಚೆನ್ನಾಗಿ ಬೆಳೀತು, ಫಸಲು ಬಂತು. ಫಸಲು ಬಂದು ಭತ್ತವನ್ನೆಲ್ಲ ಕುಯ್ಲಿ ಬಂದಳು. ಕುಯ್ಲು ಆದಮೇಲೆ ಭತ್ತವನ್ನು ಅಕ್ಕಿ ಮಾಡಿದರು. ಅಕ್ಕಿ ಮಾಡಿ ಕೈಯಲ್ಲಿ ಇಟ್ಕೊಂಡ್ರೆ ಒಂಚೂರಾದರೂ ವಾಸನೆ ಬರಬೇಕಲ್ಲ, ಒಂಚೂರು ವಾಸನೆ ಬರಲಿಲ್ಲ. ಆಶ್ಚರ್ಯ ಆಗಿಬಿಡ್ತು ಅವರಿಗೆ. ಮತ್ತೊಂದು ಸತಿ ಹಿಂಗೆ ಮಾಡಿದ್ರು ಏನೇನು ವಾಸನೆ ಬರಲಿಲ್ಲ. ಬಂಧುಗಳೇ, ಜಗತ್ತಿನ ಯಾವ ದೇಶಗಳಲ್ಲೂ ಹಾಕಿದ್ರು ಆ ರೀತಿ ಪರಿಮಳ ಬರಲ್ಲ. ಕೇವಲ ಈ ಭಾರತದ ಪುಣ್ಯ ಭೂಮಿನಲ್ಲಿ ಹಾಕಿದ್ರೆ ಮಾತ್ರ ಸುವಾಸನೆ ಬರುತ್ತೆ. ಅಂಥ ಪವಿತ್ರವಾದಂಥ, ಅಂಥ ಮಂಗಲಕರಂಥ ಭೂಮಿ ನಮ್ಮ ಭೂಮಿ. ಹೆಮ್ಮೆ ಪಡಬೇಕು ನಾವು, ಎಂಥ ಪವಿತ್ರ ಅಂತ. ಭಗವಂತ ಜಗತ್ತಿನ ಯಾವ ದೇಶಕ್ಕೂ ಇಂಥವಂಥ ಗಂಗಾ ನದಿ ಅಂತ ಒಂದು ನದಿ ಕೊಟ್ಟಿಲ್ಲ. ಈ ಭಾರತಕ್ಕೆ ಮಾತ್ರ ಅತ್ಯಂತ ಮಂಗಲಕರವಂಥ ಗಂಗಾ ನದಿ ಕೊಟ್ಟಿದ್ದಾರೆ. ಹೇಳ್ತಾರೆ
ಗಂಗಾ ಮಾತಾ ಕಿ ಜೈ ಅಂತ ಒಂದು ಹೇಳಿದರೆ ನಮ್ಮ 10 ಜನ್ಮಗಳ ಪಾಪ ದೂರವಾಗ್ತಾವಂತೆ. ಅಕಸ್ಮಾತ್ ನಾನೇನಾದರೂ ಗಂಗಾ ನದಿಯನ್ನು ನೋಡಿಬಿಟ್ರೆ, ಗಂಗಾ ನದಿನ ಸುಮ್ಮನೆ ಕಣ್ಣಿಂದ ದೂರದಿಂದ ನೋಡಿಬಿಟ್ರೆ ನಮ್ಮದು 100 ಜನ್ಮಗಳ ಪಾಪ ದೂರವಾಗ್ತಾವಂತೆ. ಅಕಸ್ಮಾತ್ ಏನಾದರೂ ನಾವು ಗಂಗಾ ನದಿನಲ್ಲಿ ಹೋಗಿ ಮುಟ್ಟಿ ಒಂಚೂರು ಗಂಗಾ ನದಿನಲ್ಲಿ ಬಾಯಲ್ಲೋ ಅಥವಾ ತಲೆ ಮೇಲೋ ಹಾಕೊಂಡ್ಬಿಟ್ರೆ ಜನ್ಮಾಂತರಗಳು ಮಾಡಿದಂಥ ಪಾಪಗಳೆಲ್ಲ ದೂರ ಹೋಗಿಬಿಡ್ತಾವಂತೆ. ಅಂಥ ಪವಿತ್ರವಾದಂಥ ನದಿಯನ್ನು ಗಂಗಾ ಮಾತೆಯನ್ನು ನಮಗೆ ಕೊಟ್ಟಿದ್ದಾರೆ. ಇಂಥ ಶ್ರೇಷ್ಠವಂಥ ಭೂಮಿ ನಮ್ಮದು. ಆದರೆ ನಮಗೆಲ್ಲಂಥ ಒಂದೇ ಒಂದು ಕೊರತೆ ಇದೆ. ಏನು ಕೊರತೆ ಇದೆ? ನಾವೆಲ್ಲ ಹಿಂದೂಗಳು ನಾವು ಒಟ್ಟಾಗಿರಬೇಕು ಅನ್ನೋಂಥದ್ದು ಕೊರತೆ ಆಗಿಬಿಟ್ಟಿದೆ. ನಮ್ಮಲ್ಲಿ 1000 ವರ್ಷದ ಕೆಳಗಡೆ ಮುಸಲ್ಮಾನರು ಇಲ್ಲಿ ಬಂದರು. ಮುಸಲ್ಮಾನರು ಯಾಕೆ ಬಂದರು ಇಲ್ಲಿಗೆ ಅಂತಂದರೆ, ಇಲ್ಲಿನ ಸಂಪತ್ತನ್ನು ದೋಚಬೇಕಂತ ಬಂದರು. ಅವರು ಇಲ್ಲಿನ ಐಶ್ವರ್ಯವನ್ನು ಲೂಟಿ ಮಾಡಬೇಕಂತ ಬಂದರು. ನಮ್ಮಲ್ಲಿ ಅಷ್ಟು ಸಂಪತ್ತಿತ್ತು. 200 ವರ್ಷದ ಕೆಳಗೆ ಕ್ರಿಶ್ಚಿಯನ್ರು ಬಂದರು. ಅವರು ಬಂದು ಈ ಸಂಪತ್ತು ದೋಚಲಿಕ್ಕೋಸ್ಕರ ಬಂದರು. ಮುಸಲ್ಮಾನರು, ಕ್ರಿಶ್ಚಿಯನ್ರು ಈ ಸಂಪತ್ತನ್ನು ಲೋಟಿಸಿ, ಈ ಸಂಪತ್ತನ್ನು ದೋಚಿ ನಮ್ಮನ್ನು ಆಳ್ಲಿಕ್ಕೆ ಶುರು ಮಾಡಿಬಿಟ್ರು. ನಮ್ಮನ್ನು ಆಳ್ಬೇಕಾದ್ರೆ ನಮ್ಮನ್ನು ಒಡೆದು ಜಾತಿ 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 ಜಾತಿಗಳಿಂದ ಒಡೆದು ನಮ್ಮನ್ನು ಆಳ್ಲಿಕ್ಕೆ ಶುರು ಮಾಡಿದ್ರು. ಲಿಂಗಾಯತರು ನೀವೇ ಬೇರೆ, ಬ್ರಾಹ್ಮಣರು ನೀವೇ ಬೇರೆ, ಹರಿಜನ ನೀನೇ ಬೇರೆ, ಕುರುಬ ನೀನೇ ಬೇರೆ, ಈ ರೀತಿ ನಮ್ಮಲ್ಲಿ ಭೇದ ಭಾವವನ್ನು ಬರಂಗ ಮಾಡಿಬಿಟ್ಟು ಅವರು ಆಳ್ಲಿಕ್ಕೆ ಶುರು ಮಾಡಿದರು. ಆದರೆ ನಾವೆಲ್ಲ ಒಂದಾಗಿದ್ದಾಗ ಮಾತ್ರ ಭಾರತಕ್ಕೆ ಶಕ್ತಿ ಬರುತ್ತೆ. ನಾವೆಲ್ಲ ಒಂದಾಗಿದ್ದಾಗ, ಭಾರತ ಮಾತೆಯ ಮಕ್ಕಳು ಅಂತ ಒಂದೇ ಭಾವದಲ್ಲಿದ್ದಾಗ, ಭಾರತ ಜಗತ್ತಿನ ತಾಯಿಯಾಗಿತ್ತು, ಭಾರತ ಜಗನ್ಮಾತೆ ಆಗಿತ್ತು, ಭಾರತ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಗುರು ಆಗಿತ್ತು. ಮತ್ತೆ ಭಾರತ ಜಗನ್ಮಾತೆ ಆಗಬೇಕು. ನಾವೆಲ್ಲ ಒಂದಾಗಬೇಕನ್ನೋದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಇಡೀ ದೇಶದಲ್ಲಿ ಕಾರ್ಯ ಮಾಡ್ತಾ ಇದೆ. ಸಂಘಕ್ಕೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವುದೇ ವೈಯಕ್ತಿಕವಾದಂಥ ಆಸೆ ಇಲ್ಲ. ಸಂಘಟನೆ ಮಾಡಿದ್ರಪ್ಪ ಅಂದರೆ ನನಗೇನೋ ಸಿಗುತ್ತೆ, ದುಡ್ಡು ಸಿಗುತ್ತೆ ಇಲ್ಲ, ಅಧಿಕಾರ ಸಿಗುತ್ತೆ ಇಲ್ಲ, ಇನ್ನೇನೋ ಪದವಿ ಸಿಗುತ್ತೆ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇರುವಂಥ ಕಾರ್ಯಕರ್ತರಿಗೆ ಒಂದೇ ಆಸೆ, ಮನಸ್ಸಿನಲ್ಲಿ ಏನು ಆಸೆ? ನನ್ನ ಭಾರತ ಮಾತೆ, ಈ ಭಾರತದ ಪುಣ್ಯ ಭೂಮಿ ಜಗತ್ತಿನ ತಾಯಿ ಆಗಬೇಕು, ಜಗನ್ಮಾತೆ ಆಗಬೇಕು. ನಮ್ಮ ಹಿಂದೂ ಆಚರಣೆಗಳು, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಗಳು, ನಮ್ಮ ಹಿಂದೂ ಸಮಾಜ ಉಳಿಬೇಕು, ಅದು ಬಾಳಬೇಕು. ಅಷ್ಟೇ ಆಸೆ ಮನಸ್ಸಿನಲ್ಲಿ, ಬೇರೆ ಏನು ಆಸೆ ಇಲ್ಲದೆ ಕೆಲಸ ಮಾಡ್ತಾ ಇದೆ. ಸಜ್ಜನ ಬಂಧುಗಳೇ, ತುಂಬ ಚೆನ್ನಾಗಿ ಇಬ್ಬರು ಸ್ವಾಮೀಜಿಗಳು ಮಾತನಾಡಿದ್ದಾರೆ. ನಾನಿನ್ನೊಂದು 5 ನಿಮಿಷಗಳಲ್ಲಿ 2-3 ಸಂಗತಿಗಳನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಮೊದಲನೇದಾಗಿ, ನಮ್ಮ ಭಾರತ ಮಾತೆ ಜಗನ್ಮಾತೆ ಆಗಬೇಕು, ಜಗತ್ತಿನ ತಾಯಿ ಆಗಬೇಕು. ನಾವು ಕೆಲವು ಆಚರಣೆಗಳನ್ನು ಮಾಡಬೇಕು. ಏನು ಆಚರಣೆ ಮಾಡಬೇಕು? ನಮ್ಮಲ್ಲಿ ಭೇದ ಭಾವವನ್ನು ಹೋಗಬೇಕು. ನಾನು ಮೇಲ್ಜಾತಿ, ನಾನು ಕೀಳ್ಜಾತಿ, ಅವನು ಮುಟ್ಟಿಸ್ಕೋಬೇಕು, ಅವನು ಮುಟ್ಟಿಸ್ಕೋಬಾರ್ದು, ಅವನು ಹರಿಜನ, ಇವನಿದು, ಈ ರೀತಿ ಭಾವ ಹೋಗಬೇಕು. ನಾವೆಲ್ಲ ಭಾರತ ಮಾತೆ ಮಕ್ಕಳೇ ಅಂತಂದು ಹೇಳಿ ನಾವೆಲ್ಲ ಒಟ್ಟಾಗಬೇಕು. ಈ ದೇಶದ ಎಲ್ಲ ಮಹಾಪುರುಷರುಗಳು, ಪೂಜ್ಯ ಶಂಕರಾಚಾರ್ಯರು, ಪೂಜ್ಯ ರಾಮಾನುಜಾಚಾರ್ಯರು, ಪೂಜ್ಯ ಬಸವೇಶ್ವರರವರು, ಪೂಜ್ಯ ಕನಕದಾಸರು, ಇವರೆಲ್ಲ ಹೇಳಿದ್ದೇನಪ್ಪ ಅಂದರೆ ನಾವೆಲ್ಲ ಈ ಭಾರತ ಮಾತೆಯ ಮಣ್ಣಿನ ಮಕ್ಕಳು ಅಂತ ಹೇಳಿದರು. ನಾವೆಲ್ಲ ಭಗವಂತನ ಮಕ್ಕಳು, ನಮ್ಮಲ್ಲಿ ಭೇದ ಭಾವ ಇಲ್ಲ ಅಂದರು. ಪೂಜ್ಯ ಬಸವೇಶ್ವರರಂತನೂ ಅವ್ರು ಹೇಳಿದರು, ಇವನಾರವ 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 ಎನ್ನದಿರು, ಇವ ನಮ್ಮ ಮನೆಯ ಮಗನೆಂದೆಣಿಸಯ್ಯ ಅಂತ ಹೇಳ್ತಾರೆ. ನಾವು ಬಸವಣ್ಣನ ಫೋಟೋ ಹಾಕ್ತೀವಿ, ಬಸವಣ್ಣನಿಗೆ ಪೂಜೆ ಮಾಡ್ತೀವಿ, ಬಸವಣ್ಣನ ಹೇಳಿದನ್ನು ಆಚರಣೆ ಮಾಡ್ತೀವ? ದಯವಿಟ್ಟು ನಾವು ಯೋಚನೆ ಮಾಡಬೇಕು. ಬಸವಣ್ಣವ್ರಿಗೆ ಯಾವಾಗ ಸಂತೋಷ ಆಗುತ್ತೆ? ಬಸವಣ್ಣವ್ರಿಗೆ ಪೂಜೆ ಮಾಡಿದ್ರೆ ಸಂತೋಷ ಆಗೋದಿಲ್ಲ. ಬಸವಣ್ಣವ್ರಿಗೆ ಬಾಳೆಹಣ್ಣು ತೆಂಗಿನಕಾಯಿ ಹೊಡೆದ್ರೆ ಸಂತೋಷ ಆಗಲ್ಲ. ಬಸವಣ್ಣವ್ರು ಹೇಳಿದರೆ ನಾವು ಆಚರಣೆ ಮಾಡಿದರೆ, ಎಲ್ಲರನ್ನೂ ಒಂದು ಪ್ರೀತಿಯಿಂದ ನೋಡಿದರೆ, ಆಗ ಬಸವಣ್ಣವರಿಗೆ ಆನಂದ ಆಗುತ್ತೆ. ನಾವೆಲ್ಲರೂ ಸಂಕಲ್ಪ ಮಾಡಬೇಕು,
ಹರಿಜನ ಬೇರೆ, ನಾನು ಬೇರೆ ಅನ್ನೋಂಥ ಮೇಲು ಕೀಳನ್ನು ಹೋಗಬೇಕು. ನಮ್ಮ ದೇಶದ ದೌರ್ಭಾಗ್ಯ ಅಂದರೆ, ಇಲ್ಲೇ ನಮ್ಮ ಗಂಗಾವತಿ ಹತ್ತಿರ ಕೊಪ್ಪಳದಲ್ಲಿ ಹರಿಜನ ಒಬ್ಬ ದೇವಸ್ಥಾನದ ಒಳಗಡೆಗೆ ಬಂದ ಅಂದ್ರೆ ಅವನು ಕೊಂದುಬಿಟ್ರು. ಇದು ಸರಿನಾ? ಯಾಕೆ ಅಂದರೆ ದೇವರು ಮೈಲಿಗೆ ಆಗಿಬಿಡ್ತಾನೆ ಅಂತ. ಬಂಧುಗಳೇ, ತಾಯಂದ್ರೆ, ದೇವರು ಮೈಲಿಗೆ ಆಗ್ತಾನ? ಅರೆ ಭಗವಂತ ರೀ, ಅವನು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಂತನ ಭಗವಂತ. ನಾವೇನಾದರೂ ಮೈಲಿಗಿದ್ರೆ, ನಾವೇನಾದರೂ ಮೈಲಿಗೆ ಆಗಿದ್ರೆ ಹೋಗಿ ಭಗವಂತನ ಮುಟ್ಟಿದ್ರೆ ಅವನ ಶಕ್ತಿಯಿಂದ ನಮ್ಮ ಮೈಲಿಗೆ ಹೋಗುತ್ತೆ. ಅದಕ್ಕೆ ಭಗವಂತ ಅಂತ ನಾವು ಕರಿತೀವಿ. ನಾವು ಅದಕ್ಕೆ ನಾವು ಅವನಿಗೆ ನಮಸ್ಕಾರ ಮಾಡ್ತೀವಿ. ನಮ್ಮ ತಪ್ಪು ಕಲ್ಪನೆ ಹೇಗಿದೆ, ನಮ್ಮ ಹರಿಜನ ಹೋಗಿ ಮುಟ್ಟಿದ ಅಂತಂದು ಹೇಳಿದ್ರೆ ಮೈಲಿಗೆ ಆಗಿಬಿಡ್ತಾನೆ. ಎಂಥ ಭ್ರಮೆ ನಮ್ಮದು. ಅದಕ್ಕೆ ಈ ರೀತಿ ಮೇಲು ಕೀಳು, ಮುಟ್ಟಿಸ್ಕೋಬೇಕು ಮುಟ್ಟಿಸ್ಕೋಬಾರಂಥ ಭಾವನೆಯನ್ನು ದೂರ ಮಾಡಬೇಕು. ನಾನು ಒಂದು ಪ್ರಾರ್ಥನೆ ಮಾಡ್ತೀನಿ, ವಿನಂತಿ ಮಾಡ್ತೀನಿ. ಬರೋಂಥ ಯುಗಾದಿ ಹಬ್ಬಕ್ಕೆ ಇಲ್ಲಿ ಕೂತ್ಕೊಳ್ಳೋಂಥ ಎಲ್ಲ ತಾಯಂದ್ರಿಗೆ ಮತ್ತು ಸಜ್ಜನ ಬಂಧರಿಗೆ, ನಮ್ಮ ಮನೆಗೆ ಒಬ್ಬನಾದರೂ ಒಬ್ಬ ಹರಿಜನ ಹುಡುಗನ ನಮ್ಮ ಮನೆಗೆ ಕರ್ಕೊಂಬರ್ತೀವ. ಕರ್ಕೊಂಡು ಬಂದು ಅವನಿಗೆ ಗೌರವ ಕೊಟ್ಟು, ನಮ್ಮ ಮನೇಲಿ ನಮ್ಮ ರಿಲೇಷನ್ಗಳು ಬಂದರೆ, ನಮ್ಮ ಬಂಧುಗಳು ಬಂದರೆ ಹೇಗೆ ಕೊಡ್ತೀವ ಅವ್ರು ಕೂಡಿಸಿ ಅವನಿಗೊಂದು ತಟ್ಟಿನಲ್ಲಿ ಗೌರವಿತವಾಗಿ ಒಂದು ಉಪಹಾರ ಕೊಡ್ತೀವ, ನಾಷ್ಟ ಕೊಡ್ತೀವ, ಊಟ ಮಾಡಿಸ್ತೀವ, ಪ್ರೀತಿಯಿಂದ ನಾವು ಮಾತನಾಡ್ತೀವ. ಸಾಧ್ಯವಾದರೆ ನಾವು ಅವನ ಮನೆಗೆ ಹೋಗಿ ಒಂದು ಕಾಫಿ ಕುಡಿದು ಬರ್ತೀವ. ಈ ರೀತಿ ನಾವು ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು ಅಂತ ನಾವು ಆಚರಣೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಶಕ್ತಿ ಬರಂಗೆ ಮಾಡಿದರೆ, ಆಗ ಬಸವೇಶ್ವರವರಿಗೆ, ಪೂಜ್ಯ ಕನಕದಾಸರಿಗೆ, ಪೂಜ್ಯ ಶಂಕರಾಚಾರ್ಯರವರಿಗೆ, ಪೂಜ್ಯ ರಮಾನುಚಾರ್ಯರಿಗೆ ಅತ್ಯಂತ ಆನಂದ ಆಗುತ್ತೆ. ಅದನ್ನು ನಾವು ಮಾಡಬೇಕು ಅಂಥೇಳಿ ನಾನು ಎಲ್ರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ಅಂತಂದು ಹೇಳಿದರೆ, ನಮ್ಮ ಕುಟುಂಬಗಳು, ಹಿಂದೂ ಕುಟುಂಬಗಳು ಅತ್ಯಂತ ಶ್ರೇಷ್ಠವಾದಂಥ ಕುಟುಂಬದಲ್ಲಿ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ. ನಮ್ಮ ಕುಟುಂಬ ರಕ್ಷಣೆ ಆಗಬೇಕು. ಇವತ್ತು ನಮ್ಮ ಕುಟುಂಬ ರಕ್ಷಣೆ ಆಗಲಿಕ್ಕೋಸ್ಕರ ಎರಡು ಸಂಗತಿಗಳನ್ನು, ಸರಳವಾಗಿರುವಂಥ 2 ಸಂಗತಿಗಳು ನಾವೆಲ್ಲರೂ ಮಾಡ್ಬೋದಾ? ಮೊದಲನೇದಾಗಿ, ನಾವು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಏಳಬೇಕಾದ್ರೆ ಬಲಗಡೆಗೆ ಹೇಳ್ಬೋದಾ? ಬಲ ಮಗ್ಲಿಂದ ಹೇಳ್ತೀವ? ನಾನು ಹೇಳ್ತಿರೋದೇನು ಹೊಸದಲ್ಲ, ನಾವೆಲ್ಲ ಮಾಡ್ತಾ ಇದ್ದೀವಿ. ನಾವು ನಮ್ಮ ಬಲ ಮಗ್ಲದಿಂದ ಹೇಳ್ತೀವ? ನಾನು ಹೇಳ್ತೀನಿ, ನನ್ನ ಮಗನಿಗೆ ಕಲಿಸ್ಕೊಡ್ತೀನಿ, ನನ್ನ ಮಗಳಿಗೆ ಕಲಿಸ್ಕೊಡ್ತೀನಿ, ನಮ್ಮ ಮನೆಯವರು ಎಲ್ರಿಗೂ ಕಲಿಸ್ಕೊಡ್ತೀನಿ. ಬಲ ಮಗ್ಲದಿಂದ ಹೇಳ್ತೀವಿ. ಎದ್ದಾಗ 2 ಕೈಗಳನ್ನು ತಿಕ್ಕೊಂಡು ನಾವು ಕೈನಲ್ಲಿ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ. ಈ ಶ್ಲೋಕ ಹೇಳಲಿಕ್ಕಾಗಲಿಲ್ಲಪ್ಪ ಅಂದರೆ ಶ್ರೀ ಲಕ್ಷ್ಮಿ, ಶ್ರೀ ಸರಸ್ವತಿ, ಶ್ರೀ ಗೌರಿ ಕೈಯನ್ನು ಉಜ್ಜಿಕೊಂಡು ನಾವು ಬಲಗಡೆ ಹೇಳಬೇಕು. ಎದ್ದಾಗ ಶ್ರೀ ಲಕ್ಷ್ಮಿ, ಶ್ರೀ ಸರಸ್ವತಿ, ಶ್ರೀ ಗೌರಿ ಈ 3 ಸ್ಮರಣೆ ಮಾಡಿ ಆಮೇಲೆ ನಾವು ನಮ್ಮ ಕೆಲಸಕ್ಕೆ ಹೋಗ್ತೀವ. ನಾವು ಅದನ್ನು ಆಚರಣೆ ಮಾಡ್ತೀವಿ, ನಾಳೆಯಿಂದನೇ ಆಚರಣೆ ಮಾಡ್ತೀವಿ. ನಮ್ಮ ಮನೆಯಂಥ ಎಲ್ಲ ಮಕ್ಕಳಿಗೆ, ಮಗುಗೆ, ದೊಡ್ಡವರಿಗೆ ಕಲಿಸ್ಕೊಡ್ತೀವಿ. ಮಾಡ್ಬೋದಾ? ಎಲ್ಲ ತಾಯಂದ್ರೆ ಮಾಡ್ಬೋದಾ? ಹೇಗೆ ಅನ್ಸುತ್ತೆ ಹೇಳಿ? ಒಂದ್ಸರ್ತೆ ಜೋರಾಗಿ ಹೇಳಿ, ಒಂದ್ಸರ್ತೆ ಹೇಳಿ. ಶ್ರೀ ಲಕ್ಷ್ಮಿ, ಶ್ರೀ ಸರಸ್ವತಿ, ಶ್ರೀ ಗೌರಿ ಅಂತ ನಾನು ಹೇಳ್ಕೊಟ್ಟಿನಿ, ಹೇಳಿ ನೀವು. ಶ್ರೀ ಲಕ್ಷ್ಮಿ, ಶ್ರೀ ಸರಸ್ವತಿ, ಶ್ರೀ ಗೌರಿ. ದಯವಿಟ್ಟು ನಾಳೆಯಿಂದನೇ ಶುರು ಮಾಡೋಣ. ಎರಡನೇದು ಅಂತಂದು ಹೇಳಿದ್ರೆ, ನಮ್ಮ ಮನೆಯ ಎಲ್ಲ ಬಂಧುಗಳು, ನಮ್ಮ ಮನೆಯಲ್ಲಿರುವಂಥ ಯಜಮಾನರು, ಮಕ್ಕಳು ಎಲ್ಲರೂ ಕೂತ್ಕೊಂಡು ಕೊನೆ ಪಕ್ಷ ವಾರದಲ್ಲಿ ಒಂದಾದ್ರೂ ದಿನ, ಒಂದು ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವ. ನಮ್ಮ ಮನೆಯಲ್ಲಿರುವಂಥ ಎಲ್ಲರೂ ಅವತ್ತು ಎಲ್ಲರೂ, ಯಾರು ಮನೆಯಲ್ಲಿರುವಂಥ ಯಾರು ಹೊರಗಡೆ ಇರಬಾರ್ದು, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವ. ಊಟ ಮಾಡಬೇಕಾದ್ರೆ ಟಿ ವಿ ಬಂದ್ ಮಾಡಿ ಊಟ ಮಾಡ್ತೀವ? ಭಾಳ ಕಷ್ಟ. ಅದನ್ನು ಮಾಡ್ಬೋದಾ? ನಮ್ಮೆಲ್ಲ ತಾಯಂದ್ರಿಗೆ ಮತ್ತು ಸಜ್ಜನ ಬಂಧುಗಳು ಅಂತ ಮಾಡ್ತೀನಿ, ಕೊನೆ ಪಕ್ಷ ವಾರದಲ್ಲಿ ಒಂದು ದಿನನಾದರೂ ನಮ್ಮ ಮನೆಯ ಕುಟುಂಬದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪ್ರೀತಿಯಿಂದ ಒಳ್ಳೆಯದನ್ನು ಮಾತಾಡ್ತಾ ನಗ್ತಾ ಊಟ ಮಾಡ್ತೀವ. ಅದರಿಂದ ಒಂದು ದೊಡ್ಡ ಶಕ್ತಿ ಬರುತ್ತೆ.
ಹೀಗೆ ನಮ್ಮ ಕುಟುಂಬಗಳು ಅದು ಶಕ್ತಿಶಾಲಿ ಆಗಬೇಕು, ನಮ್ಮ ಕುಟುಂಬಗಳು ಅತ್ಯಂತ ಶ್ರೇಷ್ಠವಂತ ಕುಟುಂಬಗಳಾಗಬೇಕು ಅನ್ನೋದಕ್ಕೋಸ್ಕರನೇ ನಾವು ಆಚರಣೆಯಲ್ಲಿ ತರಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ಇನ್ನೊಂದು ಸಂಗತಿಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮ್ಮ ಪರಿಸರ ಅದು ಸಂರಕ್ಷಣೆ ಆಗಬೇಕು. ಪರಿಸರ ಅದು ಎಲ್ಲರಿಗೋಸ್ಕರ ಅಂತ ಪರಿಸರ ಅದು. ಈ ಭೂಮಿ, ಆಕಾಶ, ಮಳೆ, ನೀರು, ಗಾಳಿ ಭಗವಂತ ಕೊಟ್ಟಿರೋದು ನನಗೋಸ್ಕರ ಅಂತಲ್ಲ, ನಮ್ಮೆಲ್ರಿಗೋಸ್ಕರ ಕೊಟ್ಟಿದ್ದಾನೆ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೊಟ್ಟಿದ್ದಾನೆ. ಈ ಪರಿಸರ ಸಂರಕ್ಷಣೆ ಆಗಲಿಕ್ಕೋಸ್ಕರ ಈ ಬರುವಂಥ ನಮ್ಮ ಮಳೆಗಾಲದಲ್ಲಿ ನಾನು ಒಂದಾದರೂ ಗಿಡವನ್ನು, ಫಲ ಕೊಡುವಂಥ ಗಿಡವನ್ನು ಅಥವಾ ನೆರಳು ಕೊಡುವಂಥ ಗಿಡವನ್ನು, ನೆರಳು ಕೊಡುವಂಥ ಗಿಡ ಅಂತಂದು ಹೇಳಿದರೆ ಬೇವಿಂದಿರ್ಬೋದು, ಆಲದ್ದಿರ್ಬೋದು. ಫಲ ಕೊಡುವಂಥ ಗಿಡ ಅಂದರೆ ಮಾವಿಂದಿರ್ಬೋದು, ಪೇರ್ಲು ಗಿಡ ಇರ್ಬೋದು. ಒಂದಾದ್ರೂ ಗಿಡವನ್ನು ನಾನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನ. ಈ ರೀತಿ ನಮ್ಮ ಪರಿಸರಕ್ಕೆ ನಾವು ರಕ್ಷಣೆ ಮಾಡಬೇಕು. ನೀರನ್ನು ನಾನು ಆದಷ್ಟು ಕಡಿಮೆ ಉಪಯೋಗಿಸ್ತೀನಿ. ಸಂಕಲ್ಪ ಮಾಡ್ಬೋದಾ? ನೀರನ್ನು ಕಡಿಮೆ ಉಪಯೋಗಿಸ್ತೀನಿ. ತಾಯಂದ್ರೆ, ಬಂಧುಗಳೇ, ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ದೊಡ್ಡ ಯಾವುದು ಕೊರತೆ ಆಗುತ್ತೆ ಅಂದರೆ ನೀರು ಕೊರತೆ ಆಗುತ್ತೆ. ಅದಕ್ಕೆ ನಮಗೆ ಗೊತ್ತಾಗಲ್ಲ ನಮಗೆ ನೀರಿದೆ ಅಂತಂದೇಳಿ. ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಆಗುತ್ತೆ. ನೀರನ್ನು ಆದಷ್ಟು ಕಡಿಮೆ ಉಪಯೋಗಿಸ್ತೀವ, ಅದು ನಾವು ಸಂಕಲ್ಪ ಮಾಡ್ಬೋದಾ? ಪ್ಲಾಸ್ಟಿಕ್ಕನ್ನು ನಾನು ಆದಷ್ಟು ಉಪಯೋಗಿಸೋದಿಲ್ಲ. ನಮ್ಮ ಮನೇಲಿ ಮದುವೆ ಆಯಿತು, ನಮ್ಮ ಮನೇಲಿ ಏನಾದರೂ ಮಂಗಲ ಕಾರ್ಯ ಆಯಿತು, ನಮ್ಮ ಮನೇಲಿ ಏನಾದರೂ ಒಳ್ಳೆಯ ಕಾರ್ಯ ಆದಾಗ ಲೋಟ ತೊಗೊಂಬರ್ಬೇಕಾದ್ರೆ ಪ್ಲಾಸ್ಟಿಕ್ ಲೋಟ ತರೋದಿಲ್ಲ, ನಾನು ಪೇಪರ್ ಲೋಟ ತರ್ತೀನಿ ಅಥವಾ ಸ್ಟೀಲ್ ಲೋಟನ ತರ್ತೀನಿ. ಈ ರೀತಿ ಪ್ಲಾಸ್ಟಿಕ್ಕನ್ನು ಕಡಿಮೆ ಉಪಯೋಗಿಸ್ತೀವ. ಈ ರೀತಿ ಪರಿಸರ ಸಂರಕ್ಷಣೆಗೋಸ್ಕರ ಒಂದು ಗಿಡ ನೆಡುವಂಥದ್ದು, ಒಂದು ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋದು ಬಂದ್ ಮಾಡುವಂಥದ್ದು, ನೀರನ್ನು ಆದಷ್ಟು ಕಡಿಮೆ ಉಪಯೋಗಿಸೋದು ನಾವು ಮಾಡಿದರೆ ಅಂತಂದು ಹೇಳಿದರೆ ನಮ್ಮ ಸಮಾಜಕ್ಕೆ ಶಕ್ತಿ ಬರುತ್ತೆ, ನಮ್ಮ ದೇಶಕ್ಕೆ ಶಕ್ತಿ ಬರುತ್ತೆ. ಭಗವಂತನ ಪುಣ್ಯದ, ನಮ್ಮೆಲ್ಲರ ಪುಣ್ಯದ ಫಲದಿಂದ ಒಬ್ಬ ಒಳ್ಳೆ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ನಮ್ಮ ದೇಶಕ್ಕೆ. ನರೇಂದ್ರ ಮೋದಿ ಅಂತ ಒಳ್ಳೆ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ. ಆ ಪುಣ್ಯಾತ್ಮನ 15 ವರ್ಷಗಳ ತಪಸ್ಸಿನಿಂದ ಇವತ್ತು ಭಾರತ ಜಗತ್ತಿನ ತಾಯಿ ಆಗ್ತಾ ಇದೆ. ಜಗತ್ತಿನ ಅನೇಕ ದೇಶಗಳ ಪ್ರಮುಖರುಗಳೆಲ್ಲರೂ ಭಾರತಕ್ಕೆ ನಮನ ಮಾಡ್ತಿದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ಸದೃಢವಾಗ್ತಾ ಇದೆ. ಅದೇ ರೀತಿ ಸಾಂಸ್ಕೃತಿಕವಾಗಿ ನಮ್ಮ ಆಚರಣೆಗಳ ಮುಖಾಂತರ